ಕೇಂದ್ರ ಸರ್ಕಾರದಿಂದ ಈ ಉದ್ಯೋಗಿಗಳಿಗೆ ಮತ್ತು ಪಿಂಚಣಿದಾರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಹಾಲಿ ಉದ್ಯೋಗಿಗಳಿಗೆ 12.41% ವೇತನ ಪರಿಷ್ಕರಣೆಯಾದರೆ ಪಿಂಚಣಿದಾರರಿಗೆ 14% ಮತ್ತು ಕುಟುಂಬ ಪಿಂಚಣಿದಾರರಿಗೆ 30% ಪಿಂಚಣಿ ಏರಿಕೆಯಾಗಲಿವೆ. ಈ ಆದೇಶವು ನವೆಂಬರ್ 1, 2022ರಿಂದ ಪೂರ್ವಾನ್ವಯವಾಗುವಂತೆ ಜಾರಿ ಆದೇಶ ಹೊರಡಿಸಿದ್ದು ಒಟ್ಟು 92,000 ಉದ್ಯೋಗಿಗಳು ಈ ಪ್ರಯೋಜನ ಪಡೆಯಲಿದ್ದಾರೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿವೆ. ವಿಡಿಯೋ ಪೂರ್ತಿ ನೋಡಿ ಹಾಗೂ ಸರ್ಕಾರಿ ನೌಕರರು ಹಾಗೂ ಖಾಸಗಿ ವಲಯದ ನೌಕರಿಗೆ ಸಂಬಂಧಪಟ್ಟಂತ ಸರ್ಕಾರಿ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಂದ್ರ ಸರ್ಕಾರವು ವೇತನ ಹಾಗೂ ಪಿಂಚಣಿ ಪರಿಷ್ಕರಣೆಗೆ ಅನುಮೋದನೆ ನೀಡುವ ಮೂಲಕ PSGIC, ನಬಾರ್ಡ್ ಮತ್ತು RBI ಉದ್ಯೋಗಿಗಳು ಹಾಗೂ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ನೀಡಿದೆ. ಈ ನಿರ್ಧಾರದಿಂದ ಅನೇಕ ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ಒದಗಿಸುತ್ತದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಹಣಕಾಸು ವಲಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಉದ್ಯೋಗಿಗಳ ನೈತಿಕ ಸ್ಥೈರ್ಯ ಹೆಚ್ಚಿಸಲು ಮತ್ತು ಪಿಂಚಣಿದಾರರಿಗೆ ಸಾಮಾಜಿಕ ಭದ್ರತೆ ಖಚಿತಪಡಿಸಿಕೊಳ್ಳಲು ಕೈಗೊಂಡ ಸರಣಿ ಕ್ರಮಗಳ ಭಾಗ ಇದಾಗಿದೆ. ಕೇಂದ್ರ ಸರ್ಕಾರವು ಸಾರ್ವಜನಿಕ ವಲಯದ ಸಾಮಾನ್ಯ ವಿಮಾ ಕಂಪನಿಗಳು ಅಂದರೆ PSGICS ಮತ್ತು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ಗಾಗಿ ವೇತನ ಪರಿಷ್ಕರಣೆಗೆ ಒಪ್ಪಿಗೆ ನೀಡಿದೆ. ಅಷ್ಟೇ ಅಲ್ಲದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ನಬಾರ್ಡ್ನ ನಿವೃತ್ತರಿಗಾಗಿ ಪಿಂಚಣಿ ಪರಿಷ್ಕರಣೆಗೆ ಕೂಡ ಅನುಮೋದನೆ ನೀಡಿದೆ. ಕೇಂದ್ರದ ಈ ನಿರ್ಧಾರದಿಂದ ದೇಶದ ಒಟ್ಟು ಸುಮಾರು 46,322 ಉದ್ಯೋಗಿಗಳು, 23,570 ಪಿಂಚಣಿದಾರರು, 23,260 ಕುಟುಂಬ ಪಿಂಚಣಿದಾರರು ಪ್ರಯೋಜನವನ್ನು ಪಡೆಯಲಿದ್ದಾರೆ. ಈ ಕ್ರಮವು PSGICಗಳು ಮತ್ತು ನಬಾರ್ಡ್ನ ಉದ್ಯೋಗಿಗಳಿಗೆ ಹಾಗೂ RBI ಮತ್ತು ನಬಾರ್ಡ್ನ ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರಿಗೆ ಜೀವನ ವೆಚ್ಚ ಉತ್ತಮವಾಗಿ ನಿರ್ವಹಿಸಲು ಮತ್ತು ನಿವೃತ್ತಿಯ ನಂತರ ಗೌರವಯುತ ಜೀವನ ಮಟ್ಟ ಹಾಗೂ ಸಾಮಾಜಿಕ ಸ್ಥಾನಮಾನ ಕಾಯ್ದುಕೊಳ್ಳಲು ದಾರಿದೀಪವಾಗುತ್ತದೆ. PSGICS ನೌಕರರ ವೇತನ ಪರಿಷ್ಕರಣೆ 12.41% ಹೆಚ್ಚಾಗಲಿದೆ. ಹಾಲಿ ಮೂಲ ವೇತನ ಮತ್ತು ತುಟ್ಟಿ ಭತ್ಯೆಯಲ್ಲಿ 14% ಏರಿಕೆಯಾಗಲಿದೆ. ಒಟ್ಟು 43,247 ಉದ್ಯೋಗಿಗಳಿಗೆ ಈ ಪ್ರಯೋಜನ ಸಿಗಲಿದೆ. 2010ರ ನಂತರ ಕೆಲಸಕ್ಕೆ ಸೇರಿದ ಉದ್ಯೋಗಿಗಳ ಉತ್ತಮ ಭವಿಷ್ಯಕ್ಕಾಗಿ NPS ಕೊಡುಗೆ 10ರಿಂದ 14ಕ್ಕೆ ಹೆಚ್ಚಿಸಲಾಗಿದೆ. ಇನ್ನು ಕುಟುಂಬ ಪಿಂಚಣಿಯನ್ನು ಅಧಿಕೃತ ಗೆಜೆಟ್ನಲ್ಲಿ ಪ್ರಕಟವಾದ ದಿನಾಂಕದಿಂದ 30% ಏಕರೂಪದ ದರದಲ್ಲಿ ಪರಿಷ್ಕರಿಸಲಾಗಿದೆ. ಒಟ್ಟು 15,582 ಕುಟುಂಬ ಪಿಂಚಣಿದಾರರ ಪೈಕಿ 14,615 ಮಂದಿಗೆ ಈ ಪ್ರಯೋಜನ ದೊರೆಯಲಿದೆ. ನಬಾರ್ಡ್ನ ಎಲ್ಲ ಗ್ರೂಪ್ A, B ಮತ್ತು C ಉದ್ಯೋಗಿಗಳಿಗೆ 2022ರ ನವೆಂಬರ್ 1ರಿಂದ ಅನ್ವಯವಾಗುವಂತೆ ವೇತನ ಮತ್ತು ಭತ್ಯೆ 20% ಹೆಚ್ಚಳವಾಗಲಿದೆ. ಸುಮಾರು 3,800 ಹಾಲಿ ಮತ್ತು ಮಾಜಿ ಉದ್ಯೋಗಿಗಳಿಗೆ ಈ ಪ್ರಯೋಜನ ಸಿಗಲಿದೆ. ಅದೇ ರೀತಿ ನಬಾರ್ಡ್ನಿಂದ ನೇಮಕಗೊಂಡು 2017ರ ನವೆಂಬರ್ಗಿಂತ ಮೊದಲು ನಿವೃತ್ತರಾದ ನಬಾರ್ಡ್ನ ನಿವೃತ್ತರ ಮೂಲ ಪಿಂಚಣಿ ಅಥವಾ ಕುಟುಂಬ ಪಿಂಚಣಿಯನ್ನು ಈಗ ಮಾಜಿ RBI ನಬಾರ್ಡ್ ನಿವೃತ್ತರ ಪಿಂಚಣಿಗೆ ಸಮಾನಕ್ಕೆ ತರಲಾಗಿದೆ. RBI ನಿವೃತ್ತರಿಗಾಗಿ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯ ಪರಿಷ್ಕರಣೆ ಮಾಡಲಾಗಿದೆ. 2022ರ ನವೆಂಬರ್ 1ರಿಂದ ಅನ್ವಯವಾಗುವಂತೆ ಮೂಲ ಪಿಂಚಣಿ ಮತ್ತು ತುಟ್ಟಿ ಪರಿಹಾರದ ಮೇಲೆ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು 10% ಹೆಚ್ಚಿಸಲಾಗುತ್ತದೆ. ಎಲ್ಲಾ ನಿವೃತ್ತರ ಮೂಲ ಪಿಂಚಣಿಯಲ್ಲಿ 1.43% ಏರಿಕೆ ಆಗಲಿದೆ. ಇದರಿಂದ ಒಟ್ಟು 30,769 ಫಲಾನುಭವಿಗಳಿಗೆ ಲಾಭವಾಗಲಿದೆ. ಈ ಮೇಲಿನ ವೇತನ ಪರಿಷ್ಕರಣೆ ಹಾಗೂ ವೇತನ ಹೆಚ್ಚಳದಿಂದ 16,000 ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ತನ್ನ ಬೊಕ್ಕಸದಿಂದ ಭರಿಸಲಿದೆ ಎಂದು ಹಣಕಾಸು ಸಚಿವಾಲಯವು ವಿವರಿಸಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರದಿಂದ ಆದೇಶ ಕೂಡ ಜಾರಿಯಾಗಿದೆ. ಸರ್ಕಾರದ ಈ ತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.